ಫ್ರೆಂಡ್ಸ್ ಫಾರ್ ಎವರ್ ಅನ್ನೋ ಮಾತು 100% ನಿಜ ಅಲ್ವಾ? ಯಾರ್ಯಾರು ಎಸ್ ಅಂತೀರಾ ಅವರೆಲ್ಲ ಒಂದೊಂದು ಲೈಕ್ ಮಾಡಿ. ನಮ್ಮ ಗ್ರೂಪಲ್ಲಿ ಅನ್ಮ್ಯಾರಿಡ್ ಅಂತ ಇದ್ದಿದ್ದು ಇದು ಒಂದೇ ಪೀಸು, ಇದನ್ನು ಸಾರ್ಟ್ ಔಟ್ ಮಾಡಲೇಬೇಕಲ್ವಾ? ಸೊ ಆ ಗಟ್ಟಿಮೇಳ ಅನ್ನೋಕ್ಕಿಂತ ಮುಂಚೆ ಅವಳ ಲೈಫಲ್ಲಿ ಎಂಡ್ ಆಗ್ತಿರೋ ಬ್ಯಾಚುಲರ್ ಅನ್ನೋ ವರ್ಡ್ನ ತುಂಬ ಖುಷಿಯಾಗಿ ಕಳಿಸ್ಕೊಡ್ಬೇಕಲ್ವಾ? ಸೊ ಅದಕ್ಕೋಸ್ಕರ ನಾವೊಂದು ಚಿಕ್ಕದಾಗಿ ಬ್ರೈಟ್ ಟು ಬಿ ಪ್ಲ್ಯಾನ್ ಮಾಡಿಕೊಂಡು ನಾವೆಲ್ಲ ಟೀಮ್ ಒಂದು ಕಡೆ ಸೇರಿದ್ವಿ. ಬಟ್ ಈ ಮೂಮೆಂಟ್ ಏನು ಅಂತ ಹೇಳಿದ್ರೆ ಪ್ಲ್ಯಾನ್ಡ್ ಆ್ಯಂಡ್ ಅನ್ಪ್ಲ್ಯಾನ್ಡ್ ಎರಡು ಸೇರಿ ಆಗಿದ್ದ ಮೂಮೆಂಟ್ ಅಂತಲೇ ಹೇಳ್ಬೋದು. ನಾವು ಸಿಕ್ಕಿರೋ ಆ ಶಾರ್ಟ್ ಟೈಮಲ್ಲಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಆ ಇಡೀ ಒಂದು ಮೂಮೆಂಟನ್ನು. ಆ ಈವ್ನಿಂಗ್ ತುಂಬ ಬ್ಯೂಟಿಫುಲ್ ಆಗಿತ್ತು. ಮದುವೆ ಅನ್ನೋ ಒಂದು ಪದ ಅಥವಾ ಅದೊಂದು ಬಂಧ ಅನ್ನೋದು ಗಂಡಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಬಟ್ ಒಂದು ಹೆಣ್ಣಿಗೆ ತುಂಬಾ ಮುಖ್ಯ ಅಂತ ಹೇಳ್ಬೋದು. ಅವಳಿಗೆ ಅಷ್ಟೇ ಅಲ್ಲದೆ ಅವಳು ಇಡೀ ಕುಟುಂಬಕ್ಕೆ ಅದೊಂದು ದೊಡ್ಡ ಕನಸು ಅಂತಲೇ ಹೇಳ್ಬೋದು. ಅಪ್ಪ ಅಮ್ಮ ಅವಳನ್ನ ವರ್ಷಗಂಟ್ಲೆ ಸಾಕಿ 20 ವರ್ಷ ಅವಳನ್ನು ಒಂದು ಮನೆ ಕಳಿಸ್ಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟಪಡ್ತಾರಲ್ವ. ಹಾಗೆ ಒಂದು ಹೆಣ್ಣು ಇಡೀ ಸಂಸಾರನ ಬಿಟ್ಟು ಒಂದು ಮನೆಗೆ ಹೋಗ್ತಾಳೆ, ಅಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ತಂದೆ ಕುಟುಂಬ ಅನ್ನೋ ಥರ ಜೀವನ ಮಾಡ್ತಾಳೆ. ಸೊ ಫೈನಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಮದುವೆ ಆಗಿರೋ ಪ್ರತಿ ಹೆಣ್ಣು ಮತ್ತು ಗಂಡು ಕೂಡ ಸಂಸಾರದ 2 ಕಣ್ಣು ಇದ್ದಾಗೆ. 2 ಕಣ್ಣು ಚೆನ್ನಾಗಿದ್ದರೆ ಅಥವಾ 2 ರಥದಲ್ಲಿ 2 ಗಾಲಿಗಳಿದ್ರೆ ಮಾತ್ರ ಆ ರಥ ತುಂಬ ಚೆನ್ನಾಗಿ ಹೋಗೋಕ್ಕೆ ಸಾಧ್ಯ. ಸೊ ಹಾಗೆ ಗಂಡು ಮತ್ತು ಹೆಣ್ಣು 2 ಕೂಡ ತುಂಬ ಪೇಷನ್ಸ್ ಆಗಿದ್ದರೆ ಆ ಸಂಸಾರ ತುಂಬ ಚೆನ್ನಾಗಿರುತ್ತೆ. ಎಸ್, ನನಗೇನು ತಿಳಿಯುತ್ತೋ ಅದನ್ನು ನಾನು ಹೇಳಿದೆ. ನಾನು ಇಡೀ ಟೀಮು ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡ್ವಿ. ಆ್ಯಂಡ್ ಈ ಒಂದು ಮೂಮೆಂಟ್ ಅವಳಿಗೆ ಮೆಮೊರಬಲ್ ಅಂತಲೇ ಹೇಳ್ಬೋದು. ಸೊ ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್ ಮೈ ಡಿಯರ್ ಸ್ವಪ್ನ. ಕೀಪ್ ವಾಚಿಂಗ್.